ಹಲೋ ನನ್ನ ಮುದ್ದ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದ್ಬಿಟ್ಟು ಸ್ನೇಹಿತರೆ, ದುರ್ಗಾ ಮಾತೆಯ 8ನೇ ಅವತಾರ ಬಂದ್ಬಿಟ್ಟು ಮಹಾಗೌರಿ ದೇವಿಯನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ ಅಂತಾನೆ ಹೇಳ್ಬೋದು. ಹಾಗೇನೆ ವಿಶೇಷವಾಗಿ ಇವತ್ತಿನ ದಿನ ಬಂದ್ಬಿಟ್ಟು ಸರಸ್ವತಿ ದೇವಿ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ. ಮಕ್ಕಳಿಗೋಸ್ಕರ ತುಂಬಾನೇ, ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಸಿಂಪಲ್ ಆಗಾದ್ರೂ ಒಂದ್ ಸ್ವಲ್ಪ ಅವ್ರು ಓದುವಂತ ಪುಸ್ತಕಗಳು, ಪೆನ್ನು, ಪೆನ್ಸಿಲ್ ಇದೆಲ್ಲನೂ ಇಟ್ಬಿಟ್ಟು ಸಿಂಪಲ್ ಆಗಾದ್ರೂ ಪೂಜೆ ಮಾಡ್ಬೋದು. ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇನ್ನ ದೀಪಾವಳಿ ಇನ್ನೇನ್ ಹತ್ರ ಬರ್ತಾ ಇದೆ, ಆ ಟೈಮಲ್ಲೂ ಮಾಡುವಂತವ್ರು ಮಾಡ್ತಾರೆ ಸ್ನೇಹಿತರೆ. ಇದ್ರಲ್ಲೂ ಮಾಡ್ತಾರೆ, ಅದ್ರಲ್ಲೂ ಮಾಡ್ಬೋದು ಸ್ನೇಹಿತರೆ. ತುಂಬಾನೇ ವಿಶೇಷವಾಗಿ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸಿಂಪಲ್ ಆಗಿರುವಂಥ ಪೂಜಾ ವಿಡಿಯೋ ಸ್ನೇಹಿತರೆ, ಒಂದೇ ಹಾಗೆ ಕ್ಲಿಪ್ಪಿಂಗ್ಸ್ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ನೋಡ್ಕೊಂಬನ್ನಿ. ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ. ಹಾಗೇನೆ ನವರಾತ್ರಿ ಪ್ರಾರಂಭ ಅಂತೇಳಿ ನವರಾತ್ರಿ ಇವತ್ತಿಗೆ 9 ದಿನ ಆಯ್ತು ಸ್ನೇಹಿತರೆ. ಇವತ್ತಿನ ದಿನ ಸ್ನೇಹಿತರೆ, ದುರ್ಗಾ ಮಾತೆಯ 9ನೇ ಅವತಾರ ಬಂದ್ಬಿಟ್ಟು ಸಿದ್ಧಿದಾತ್ರಿ ದೇವಿಯನ್ನ ಪೂಜೆ ಮಾಡ್ತೀವಿ ಸ್ನೇಹಿತರೆ. ಇವತ್ತಿನ ದಿನ ಬಂದ್ಬಿಟ್ಟು ತುಂಬಾನೇ ವಿಶೇಷವಾಗಿರುತ್ತೆ. ಇನ್ನೇನು ನವರಾತ್ರಿ ಅಂದ್ರೆ ಆಯುಧ ಪೂಜೆ, ವಿಜಯದಶಮಿ ಎಲ್ಲದನ್ನು ಇನ್ನೇನು ಬಂದೇ ಬಿಡ್ತಲ್ವ ಸ್ನೇಹಿತರೆ. ಹಾಗಾಗಿ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಇವತ್ತಿನ ಬಣ್ಣ ಬಂದ್ಬಿಟ್ಟು ಪಿಂಕ್, ಹಾಗಾಗಿ ಈ ಸೀರೆಯನ್ನ ಹಾಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸ್ನೇಹಿತರೆ ಸೀರೆ ಅಣ್ಣನ ಮಗಳ ಮದುವೆಯಲ್ಲಿ ಕೊಡಿಸಿದಂಥ ಸೀರೆ. 1-2-3 ಸಲ ಹಾಕಿದ್ದೀನಿ ಅಷ್ಟೇ, ಚೆನ್ನಾಗಿದೆ. ನಮಗಂತೂ ತುಂಬ ಮಳೆ ಅಂದ್ರೆ ಮಳೆ ಸ್ನೇಹಿತರೆ. ಹಾಗೆಯೇ ನಾವು ಊರಿಗೆ ಬರೋವಂಥ ಒಂದು ತಯಾರಿ ಬೇರೆ ಇತ್ತು. ಹಾಗಾಗಿ 2 ದಿನದ ಪೂಜೆ ಸ್ವಲ್ಪ ಹಾಗೆ ಸಿಂಪಲ್ಲಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಊರಿನ ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭ ಆಯ್ತು ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಸಂಜೆನೆ ಹಾಗೆಯೇ ತುಂಬ ಮಳೆ ಬರ್ತಾಯಿದ್ದರಿಂದ ಎಕ್ಸಾಮ್ ಬೇರೆ ಇತ್ತು ಮಕ್ಕಳಿಗೆ, ಅದನ್ನು ಸ್ವಲ್ಪ ಮುಂದೆ ಇದನ್ನು ಮಾಡಿದ್ರು. ಅಷ್ಟು ಜೋರು ಮಳೆ ಇತ್ತಲ್ವ, ಹಾಗಾಗಿ ನಂತರದಲ್ಲಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಎಕ್ಸಾಮ್ ಆಗಿದ್ದೀನೇ ನೆಕ್ಸ್ಟ್ ಡೇ ಹೊರಟ್ವಿ. ಇಲ್ಲಾಂದರೆ ಸೋಮವಾರ ದಿನವೇ ನಾವು ಹೋಗಬೇಕಿತ್ತು. ಆದರೆ ಏನು ಎಕ್ಸಾಮ್ ಮುಂದೆ ಹಾಕಿದ್ರಲ್ವ, ಹಾಗಾಗಿ ಮಂಗಳವಾರ ದಿನ ನೈಟು ನಾವು ಊರಿಗೆ ಬರ್ತಾಯಿದ್ದೀವಿ ಸ್ನೇಹಿತರೆ. ಈಗ ಊರಲ್ಲಿದ್ದೀವಿ. ನಾನು ವೀಡಿಯೋ ಇಷ್ಟು ದಿನ ಏನಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ, ಇಲ್ಲಿ ಬಂದರೆ ನನಗೆ ವಾಯ್ಸ್ ಓವರ್ ಕೊಡೋದು, ಅದು ವೀಡಿಯೋ ಎಲ್ಲ ಸರಿಯಾಗಿ ಇದನ್ನು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ವಿಡಿಯೋ ಮಾಡಿಟ್ಕೊಂಡಿರ್ತೀನಿ ಅಷ್ಟೇ, ಆದರೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ಶೇರ್ ಮಾಡ್ಕೊಳೋಕ್ಕಾಗಲ್ಲ. ಹಾಗಾಗಿ ಇವತ್ತಿನ ದಿನ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆಯೇ ಅವತ್ತಿನ ದಿನ ಹಬ್ಬಕ್ಕೆಲ್ಲ ಜೋರು ತಯಾರಿ ನಡೆದಿತ್ತು ನೋಡಿ. ನಮ್ಮ ಕಲಬುರಗಿಯ ಬಸ್ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ಇದು ಬಂದ್ಬಿಟ್ಟು, ಎಲ್ಲಿ ನೋಡಿದ್ರು ನಿಮಗೆ ಕುಂಬಳಕಾಯಿ, ಬಾಳೆಕಂದು, ಇದು ನಮ್ಮೂರ ಕಡೆ ಹೆಚ್ಚಿಗೆ ಅದೆಲ್ಲ. ಇಲ್ಲಿ ಬಂದುಬಿಟ್ಟು ಕಬ್ಬು, ಹೂವು, ಈ ರೀತಿಯಾಗೆಲ್ಲ ತುಂಬಾ ದಾರಿ ಉದ್ದಕ್ಕೂ ಅದೇ ಕಾಣಿಸ್ತಾಯಿತ್ತು. ಹಾಗೆಯೇ ಜಿಟ್ಟಿ ಮಳೆ ಹನಿನೂ ಬರ್ತಾಯಿತ್ತು. ಹಾಗೆಯೇ ನಾವು ಈ ಸಲ ಸ್ಲೀಪರ್ ಕೋಚಿಗೆ ಅದೇನಕ್ಕೂ ಬರೋಕ್ಕೆ ಹೋಗಲಿಲ್ಲ. ನಾರ್ಮಲ್ ಆಗಿಯೇ ಬಸ್ಸಿಗೆ ಬಂದಿದ್ದರಿಂದ ಸ್ವಲ್ಪ ಬಸ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು. ಯಾಕಂದರೆ ಮಗನಿಗೂ ಕಾಲೇಜು, ಹಾಗಾಗಿ ಈ ರೀತಿ ಎಲ್ಲ ತುಂಬಾ ಇದು ಇತ್ತು ಸ್ನೇಹಿತರೆ. ಆದ್ರೂ ಬಂದಿದ್ದ ತಕ್ಷಣ ಬಸ್ ರೆಡಿ ಇತ್ತು. ಇನ್ನೇನು ಸ್ವಲ್ಪ ಹೊರತರಲ್ಲೇ ಹೊರಡೋದ್ರಲ್ಲಿತ್ತು. ನಂತರ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಹೊರಟ್ವಿ. ಈಗ ನಮ್ಮ ಕಲಬುರ್ಗಿ ಬಿಟ್ಟು ಆಲ್ರೆಡಿ ಮುಂದೆ ಬಂದಿದೆ ಸ್ನೇಹಿತರೆ. ಹಾಗೆಯೇ ಬರ್ತಾ ಒಂದೊಂದು ಕ್ಲಿಪ್ಪಿಂಗ್ಸ್ ತೆಗೊಳ್ತಾ ಇದೆ ಅಷ್ಟೇ. ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮಳೆ ಅಂದರೆ ವಿಪರೀತ ಮಳೆ. ಹಾಗೆಯೇ ಇನ್ನೊಂದು ಏನಂದರೆ, ಮಳೆ ಬಂದುಬಿಟ್ಟು ನಮ್ಮ ಏನು ಶಾಪುರಕ್ಕೂ ನಮ್ಮ ಕಲಬುರ್ಗಿಗೆ ಬರೋ ಟೈಮಿಗೆ ಬಸ್ಸಿಗೆ ಅಲ್ಲಿ ಇದು ಬರುತ್ತಲ್ವ ಬ್ರಿಡ್ಜ್, ಹಾಗಾಗಿ ಬ್ರಿಡ್ಜ್ ಮೇಲಿಂದ 4 ಕಡೆ ನೀರು ಬರ್ತಾಯಿದೆ ಅಂತೇಳಿ ನಮಗೆ ಹೋಗೋದಕ್ಕೂ ತುಂಬಾ ಇದು ಅನ್ನಿಸ್ತಾಯಿತ್ತು. ಯಾದಗಿರಿಗೆ ಹೋಗಿ ಅಲ್ಲಿಂದ ಬರಬೇಕಿತ್ತು. ನಾವು ಹೊರಡೋದಕ್ಕೆ ಒಂದಿನ ಮುಂಚೆಯಿಂದ ಇಲ್ಲೇ ಬಿಟ್ಟಿದ್ದಾರೆ ಬಸ್ಸು. ಹಾಗಾಗಿ ಅದು ಒಂದು ಇದು ಆಯ್ತು ಅಂತಲೇ ಹೇಳ್ಬೋದು, ಖುಷಿ ಆಯ್ತು ಅಂತಲೇ ಹೇಳ್ಬೋದು. ನಂತರ ನೋಡಿ ಇಲ್ಲಿ ಬಜರಂಗಿದೆ, ಎಷ್ಟು ಚೆಂದ ಇದೆ. ಇದು ಬಂದುಬಿಟ್ಟು ಸುರಪುರ ಸ್ನೇಹಿತರೆ. ಶಾಪುರದ್ದು ಮಳೆ ವಿಪರೀತ ಬರ್ತಾಯಿತ್ತು, ಹಾಗಾಗಿ ಅಲ್ಲೇ ನಾನು ಇದು ಮಾಡ್ಕೊಳ್ಳಿಲ್ಲ. ಸುರಪುರದಲ್ಲಿ ಆಲ್ರೆಡಿ ಬಸ್ ಸ್ಟಾಪ್ ಎಲ್ಲ ಬಿಟ್ಟು ಬಂದಮೇಲೆ ಅಲ್ಲೇನೋ ನನ್ನ ಬಜರಂಗಿ ತುಂಬ ಚೆಂದ ಕಾಣಿಸ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ.
ಮತ್ತು ಬಸ್ಸೂ ಸ್ವಲ್ಪ ರಶ್ ಇತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಖಾಲಿ ಅನ್ನಿಸ್ತು. ಆಕಳುಗಳೆಲ್ಲ ನೋಡಿ ರಸ್ತೆ ಉದ್ದಕ್ಕೂ ಯಾವ ರೀತಿ ನಿಂತ್ಕೊಂಡಿದ್ದಾವೆ. ಈಗ ಬಂದುಬಿಟ್ಟು ಆಲ್ರೆಡಿ ಒಂದು ಮಧ್ಯರಾತ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ಊರು ಬಂದಾಗೆಲ್ಲ ಸ್ವಲ್ಪ ಎಚ್ಚರ ಆಗ್ತಾನೇ ಇರುತ್ತೆ ನೋಡಿ. ಶಹಾಪುರ, ಸುರಪುರ, ಲಿಂಗಸೂರು, ಸಿನ್ನೂರು ಹೀಗೆ ನಮ್ಮ ಪ್ರಯಾಣ ಬರ್ತಾನೇ ಇರುತ್ತಂತಲೇ ಹೇಳ್ಬೋದು. ಒಂದೊಂದು ಸಲ ಎಚ್ಚರ ಆಗೋದು, ಒಂದೊಂದು ಸಲ ಹಾಗೇ ನಿದ್ದೆ ಮಾಡ್ಕೊಳ್ತಾ. ಆದರೆ ನಿದ್ದೆ ಅಂದರೆ ನಮಗೇನು ಅಲ್ಲೇ ಕೂತ್ಕೊಂಡಿದ್ದು ಹತ್ರ ನಿದ್ದೆ ಮಾಡಬೇಕಷ್ಟೆ. ಸ್ಲೀಪರ್ ಕೋಚಿಗೆ ಬಂದ್ವಿ ಅಂದರೆ ಆಗಲ್ಲ. ಅಲ್ಲಿ ಸ್ವಲ್ಪ ನಾವು ಇನ್ನೇ ಮಲ್ಕೊಂಡ್ವಿ ಅಂದರೆ ಇಲ್ಲಿ ಬಂದಾಗೆ ಹೇಳೋವಂಥದ್ದು. ಊಟಕ್ಕೆಲ್ಲ ಸ್ವಲ್ಪ ಬಂದ್ವಿ ಅಂದರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಆಗಲ್ಲ. ಜನ ಹತ್ತೋರು ಇಳಿಯೋರು ಎಲ್ಲ ಇರ್ತಾರಲ್ವ. ಹಾಗಾಗಿ ಸ್ವಲ್ಪ ಪದೇ ಪದೇ ಎಚ್ಚರ ಆಗ್ತಾನೇ ಇರುತ್ತೆ. ನಾವು ಎಚ್ಚರಿಕೆಯಾಗಿದ್ದೇ ಇರ್ತೀವಿ. ಆ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದೇನೆಂದರೆ ಎಲ್ಲ ಊರುಗಳಲ್ಲೂ ಚೆನ್ನಾಗಿ ಎಲ್ಲ ನವರಾತ್ರಿದು ಡೆಕೋರೇಷನ್ ಎಲ್ಲ ಮಾಡಿದ್ರಲ್ವ, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸೋದು ಸ್ನೇಹಿತರೆ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ಗಳು ತಗೊಳ್ತಿದ್ದೆ. ಅಷ್ಟರಲ್ಲಿ ಇನ್ನೇನು ಆಯುಧ ಪೂಜೆ ಎಲ್ಲ ಇತ್ತಲ್ವ. ಆವತ್ತಿನ ದಿನ ಅಂತೂ ಎಲ್ಲ ಬಸ್ಸುಗಳಿಗೆ ಹಾಗೆಯೇ ವೆಹಿಕಲ್ಸ್ಗಳಿಗೆಲ್ಲಕ್ಕೂ ಆಲ್ರೆಡಿ ಪೂಜೆಗಳೆಲ್ಲ ಮಾಡಿದರು. ಬೆಳಗಿನ ಜಾವಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವ್ರು ನೋಡಿ. ಇಲ್ಲಿ ಇದು ಬಳ್ಳಾರಿ ಸ್ನೇಹಿತರೆ. ಬಳ್ಳಾರಿಯಲ್ಲಿ ಅಲ್ಲಿ ಬಂದಾಗ ಡಿಪೋ ಒಳಗಡೆ ಏನು ಗಾಡಿ ಹೋಯ್ತಲ್ವ, ಆ ಟೈಮಲ್ಲಿ ಅಲ್ಲೇ ಆಲ್ರೆಡಿ ಪೂಜೆ ಆಗಿತ್ತು ಸ್ನೇಹಿತರೆ. ಇಲ್ಲಿ ಬಂದು ಟೈಮು 4 ಗಂಟೆ 4:15 ಏನಾಗಿತ್ತು ಸ್ನೇಹಿತರೆ. ಅಷ್ಟರಲ್ಲಿ ರಾತ್ರಿಯೇ ಎಲ್ಲ ಇದನ್ನು ಮಾಡಿರ್ತಾರೆ. ಬೆಳಗ್ಗೆ ಬೇಗ ಇದನ್ನು ಮಾಡೋಣ ಅಂಥೇಳಿ ಆ ರೀತಿಯಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ಚೆಂದ ಅನ್ನಿಸ್ತು. ತಳಿರು ತೋರಣ ಕಾಣ್ತು ಅಂತಂದರೆ ಕಣ್ಣಿಗೊಂದು ಹಬ್ಬ ಅಂತಲೇ ಅಲ್ವಾ, ಅಷ್ಟು ಖುಷಿ ಅನಿಸುತ್ತೆ. ಇದು ಬಳ್ಳಾರಿಯ ಬಸ್ ನಿಲ್ದಾಣ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಹೋಗಿ ಮತ್ತು ವಾಶ್ರೂಮ್ಗೆಲ್ಲ ಹೋಗಿ ಬಂದು ನಂತರ ಹೊರಟಿದ್ದಂಥದ್ದು ಸ್ನೇಹಿತರೆ. ನೋಡಿ ಎಷ್ಟು ಚೆಂದ ಇದೆ. ನಮಗೂ ಕೂತು ಕಾಲೆಲ್ಲ ಹಾಗೆ ಹಿಡ್ದಿರುತ್ತೆ ಸ್ನೇಹಿತರೆ. ಹಾಗಾಗಿ ನಂತರ ನಾನು ಇನ್ನೆಲ್ಲೂ ವಿಡಿಯೋ ಇದು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟು ನನ್ನ ಮಗ ಬಂದುಬಿಟ್ಟು, ಅಮ್ಮ ಚಳ್ಳಕೆರೆ ಬಂತು ಹೇಳಮ್ಮ, ನಮ್ಮೂರು ಬಂತು ಇನ್ನೇನು ಹಿರಿಯೂರು ಬರುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅವಾಗ ಎದ್ದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ರಲ್ವ. ಬಳ್ಳಾರಿ ಏನು ಬೆಂಗಳೂರು ಇದೆಲ್ಲ ಬೈಪಾಸ್ ಎಲ್ಲ ಇದು ರಿಂಗ್ ರೋಡ್ ಥರ ಎಲ್ಲ ಚೆನ್ನಾಗಿ ಬೈಪಾಸ್ ಮೇಯ್ನು ಚೆನ್ನಾಗಿ ಆಗ್ತಿದೆ ಅಲ್ವ. ಹಾಗಾಗಿ ನಮ್ಮ ಹಿರಿಯೂರಲ್ಲೂ ಅಷ್ಟೇ ಇವಾಗ ಡೈರೆಕ್ಟ್ ಚೆಂದ ಇದೆ ರೋಡ್ಗಳೆಲ್ಲ. ಒಂಥರ ಖುಷಿ ಅನ್ನಿಸ್ತು. ಹಾಗೆಯೇ ವಾತಾವರಣವೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ. ರಾತ್ರಿ ಅಂದರೆ ಬೆಳಗಿನ ಜಾವ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಂತರ ಇದು ಬಂದುಬಿಟ್ಟು ಚಳ್ಳಕೆರೆ ಬಸ್ ನಿಲ್ದಾಣ ಸ್ನೇಹಿತರೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಟೈಮ್ ಅಲ್ಲೇ ಬಂದುಬಿಟ್ಟು 6:30 ಆಗ್ತಾಯಿತ್ತು ಸ್ನೇಹಿತರೆ. ನಾವು ರಾತ್ರಿ ತಡ ಮಾಡಿಬಿಟ್ಟಿದ್ರಿಂದ ಊರಿಗೆ ಬರೋ ಅಂಥದ್ದು ಲೇಟ್ ಆಯಿತು. ಯಾಕಂದರೆ ಹೇಳಿದ್ನಲ್ವ, ಮಕ್ಳದ್ದು ಕಾಲೇಜು ಸ್ಕೂಲ್ ಎಲ್ಲ ಇತ್ತು ಅಂತ. ಹಾಗಾಗಿ ನಂತರ ಹಾಗೆ ಸ್ವಲ್ಪ ಮುಂದಕ್ಕೆ ಬರ್ತಾ ನನ್ನ ಮಗ ಹೇಳ್ತಿದ್ದ, ಅಮ್ಮ ಹೂವಿಂದೆಲ್ಲ ಮಾರ್ಕೆಟ್ ಇದೆ, ಹೂವೆಲ್ಲ ಅಳ್ತಾ ಇದ್ದಾರೆ ನೋಡಮ್ಮ ಅಂತ. ಅದನ್ನೆಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ನಂತರ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನಮಗಿನ್ನೇನು ಚಳ್ಳಕೆರೆ ಬಂತು ಅಂದರೆ ಸ್ನೇಹಿತರೆ, ನಮ್ಮ ಹಿರಿಯೂರು ಬಂತಂತಲೇ ಅರ್ಥ ನಮಗೆ. ಆಲ್ರೆಡಿ ನಮ್ಮೂರು ಬಂತಲ್ವ, ನಮ್ಮೂರು ರಸ್ತೆ ಇದಲ್ವ, ಇವಾಗ ನಮ್ಮ ಊರಿಗೆ ಹೋಗ್ತೀವಲ್ವ, ಇನ್ನು ಸ್ವಲ್ಪ ದೂರ, ಇನ್ನೊಂದು ಸ್ವಲ್ಪ ಟೈಮು ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆ ಕಡೆದೇ ಸ್ವಲ್ಪ ಹೆಚ್ಚು ನೆನಪು ಜ್ಞಾನ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದೇನೆಂದರೆ, ಅಲ್ಲಿ ಹೋಗ್ತಾನೆ ನಮ್ಗೆ ಏನು ನಮ್ಮೂರ ಕಡೆ ತಿರುಗಿಸ್ಕೊಳ್ತೀವಲ್ವ, ಅಲ್ಲಿ ಬಂದುಬಿಟ್ಟು ಆಂಜನೇಯನ ದೇವಸ್ಥಾನ ಯಾವಾಗಲೂ ನನಗೆ ನೋಡಿ ಇದು ದೇವಸ್ಥಾನ ಸ್ನೇಹಿತರೆ. ಹಾಗಾಗಿ ಈ ಕಡೆನೇ ಸೈಡ್ ಕೂತ್ಕೊಂಡಿದ್ನಲ್ವ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಈ ದೇವಸ್ಥಾನ ನಮಗೆ ಹೋಗೋ ಟೈಮಿಗೂ ಬರೋ ಟೈಮಿಗೆ ಎರಡಕ್ಕೂ ಕಾಣಿಸ್ತಾ ಇರುತ್ತಲ್ವ, ಅದೊಂಥರ ಖುಷಿ. ಮತ್ತು ಇದರ ಆಪೋಸಿಟೇ ನಮ್ಮೂರಿಗೆ ಹೋಗುವಂಥ ರಸ್ತೆ. ಹಾಗಾಗಿ ಅದನ್ನು ನೋಡಿ ಇಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಇದು ನಮ್ಮೂರ ಕಡೆಗೆ ಹೋಗುವಂಥದ್ದು. ನಂತರ ನಮ್ಮ ಹಿರಿಯೂರಿಗೆ ಬಂದೇ ಬಿಟ್ವಿ ಸ್ನೇಹಿತರೆ. ಹಿರಿಯೂರಿಗೆ ಈಗ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಗೇನು ಹೋಗಲಿಲ್ಲ, ಇಲ್ಲೇ ಗಾಂಧಿ ಸರ್ಕಲಲ್ಲಿ ಇಳ್ಕೊಂಡು ನಂತರ ಸ್ವಲ್ಪ ಏನಾದರೂ ಹಾಲು ಮೊಸರು ಬ್ರೆಡ್ಡು ಇದೆಲ್ಲ ಬೆಳಗ್ಗೆನೇ ಅಂತಂದರೆ ಬೇಕೇ ಅಲ್ವ ಮನೆಗೆ. ಹಾಗಾಗಿ ಹೂವಿನ ಮಾರ್ಕೆಟ್ ಎಲ್ಲ ನಡೀತಾ ಇತ್ತು. ಇಲ್ಲೂ ಅಷ್ಟೇ ತುಂಬಾ ಟ್ರಾಫಿಕ್ ಆಗಿತ್ತು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ ನಮ್ಮ ಹಿರಿಯೂರು ನಮಗೆ, ನಮ್ಮೂರು ಅಂದ್ರೆ ನಮಗೆ ಖುಷಿ ಅಲ್ವಾ ಸ್ನೇಹಿತರೆ. ಹಾಗಾಗಿ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಷ್ಟು ದಿನ ವೀಡಿಯೋ ಹಾಕ್ದಿದ್ದಕ್ಕೂ ಸಾರಿ ಸ್ನೇಹಿತರೆ. ಶೇರ್ ಮಾಡ್ಕೊಳ್ತೀನಿ, ಇನ್ನು ಮುಂದಕ್ಕೆ ಊರಿನ ವೀಡಿಯೋಗಳು ಬರುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಹಾಕೋದು ತಡ ಆಯ್ತಲ್ವ, ಹಾಗಾಗಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಅಂತ ಕೇಳ್ಕೊಳ್ತೀನಿ. ನಂತರ ಇಲ್ಲಿ ನಮ್ಮ ಊರಿಗೆ ಬಂದ್ವಿ ಆಟೋದಲ್ಲಿ. ಇನ್ನೇನು ಮನೆ ಹತ್ರ ಬರ್ತಾ ಇದ್ದೀವಿ ಸ್ನೇಹಿತರೆ. ಹೆಚ್ಚಿಗೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಬೆಳಗ್ಗೆ ನಾವು ನಿದ್ದೆ ಇದರಲ್ಲೇ ಇರ್ತೀವಿ, ಇನ್ನು ಸರಿಯಾಗಿ ನಿದ್ದೆ ಎಲ್ಲ ಆಗಿರಲ್ವಲ್ಲ. ಹಾಗಾಗಿ
ನಂತರದ ಪೂಜಾದು ಅದೆಲ್ಲನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.